ಸಿದ್ಧ ಕಲಿಮಲನಾಶಕ ಸದ್ಗುರು ಸಿದ್ಧ ಶುಲವನು ಭಕ್ತಿಗೆ ನಿಜ ಗುರು ಸಿದ್ಧ ಪರಮದಯ ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಕರಗದಿ ಗುರವಿನ ದಯದಿಂಜನಸಿ ಆರುಡ ಜ್ಯೋತಿ ಕಂದನ ಹರಸಿ ಟೀಕೆ ಸತ್ಶಾಸ್ತ್ರಕ್ಕೆ ಕರುಣದಿ ಬರಸಿ ಪರಮದಯ ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಅಷ್ಟಮದಂಗಳ ಮೆಟ್ಟಿಯ ಸಿದ್ಧ ಅಷ್ಟ ಸಿದ್ಧಿಗೆ ಒಡೆಯನು ಸಿದ್ಧ ಇಷ್ಟ ಫಲಗಳ ನೀಡುವ ಸಿದ್ಧ ಪರಮದಯ ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಹರಿಹರ ಬ್ರಹ್ಮನಿ ಸಿದ್ಧಾರೂಢ ಸುರನರ ವಂದಿತ ಸಿದ್ಧಾರೂಢ ಹರುಷದ ಕಣಿತ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಭಕ್ತರ ಬಂಧು ಸಿದ್ಧಾರೂಢ ಕರುಣಾ ಸಿಂಧು ಸಿದ್ಧಾರೂಢ ಶರಣರ ಪಾಲಿಪ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಅಜ್ಞಾನ ನಾಶಕ ಸಿದ್ಧಾರೂಢ ಜ್ಞಾನ ಪ್ರದಾಯಕ ಸಿದ್ಧಾರೂಢ ಮುಮುಕ್ಷು ತಾರಕ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಗುರು ಗಜದಂಡರ ಶಿಷ್ಯಾರೂಢ ರಾಜಾಧಿರಾಜ ಸಿದ್ಧಾರೂಢ ಮೋಕ್ಷ ಪ್ರದಾಯಕ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ವ್ಯಾಘ್ರ ಜನ್ಮವ ಕಳದಿಯ ಸಿದ್ಧ ಶೀಘ್ರದಿ ತವ ಪದ ಕರಸಿದ ಸಿದ್ಧ ಗುರುನಾಥನಾರೂಢ ಮಾಡಿದ ಸಿದ್ಧ ಪರಮದಯ ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಬೇಡಿದ ನೀವನು ಶ್ರೀಯಾರೂಢ ಭಕ್ತರ ಬಂಧು ಶ್ರೀಯಾರೂಢ ದಯಾ ಸಿಂಧು ನೀ ಶ್ರೀಯಾರೂಢ ಪರಮದಯ ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ವಂದಿಸಿ ಪೂಜಿಪೆ ಸಿದ್ಧಾರೂಢ ನಂದದ ದೀಪವ ಸಿದ್ಧಾರೂಢ ಚಂದದಿ ಬೆಳಗುವ ಸಿದ್ಧಾರೂಢ ಪರಮದಯ
ನಿಧಿ ಸಿದ್ಧಾರೂಢ ಪರಮದಯ ನಿಧಿ ಸಿದ್ಧಾರೂಢ ಪುರ ಜನ ಪುಣ್ಯವ ಫಲಿಸಿ ಶೋಧಿಸಿ ಜನ್ಮ ಸ್ಥಾನಧಿ ನೆಲಸಿ ಸದ್ಗುರು ಕುಮಾರೇಶ್ವರ ತಾನನಸಿ ಪರಮದಯಾ ನಿಧಿ ಸಿದ್ಧಾರೂಢ ಪರಮದಯಾ ನಿಧಿ ಸಿದ್ಧಾರೂಢ ಪರಮದಯಾ ನಿಧಿ ಸಿದ್ಧಾರೂಢ ಪರಮದಯಾ ನಿಧಿ ಸಿದ್ಧಾರೂಢ. श्री सद्गुरुनाथ महाराज की जय. सकल साधु संत महाराज की जय. हस्ते भाति प्रिय सिंधु में नाम रूप झंझाल लखित आत्म स्वरूप निज हुए तत्काल नियाल निश्चल बिन किन्हु न लिखी भाषा में रीति ख्याति निर्वचनीय की पेशे सुजन प्रीति क्यों विकृत कौंते प्रतीति चिदानंद गण ब्रह्म में जीव भावती रीति जीव भावती रीति. ओम तत्सत् परब्रह्मणे नमः. ओम शांति शांति शांति. हरि ओम चिदंबर मठाधीशं सिद्धारूढायतेश्वरम् शिष्य प्रशिष्य रूपेण ओदे कंगोरुमाश्रये यदङ्घ्रिकमलद्वन्द्वं तापत्रय निवारणम् शान्तैक्यपदं सिद्धारूढा मां भजे सिद्धारूढा मां भजे मानवार्थं आविर्भूतं मानमे आदिलक्षकम् शिवरूपं शिवानन्दं वन्दं वन्दे जगद्गुरुम्
ವಂದಂ ವಂದೇ ಜಗದ್ಗುರಂ. ಸದ್ಗುರುಗಳನ್ನು ಎನ್ನ ಹೃತ್ಕಮಲದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರೇ ಆಗಿರ್ತಕ್ಕಂಥ ಶ್ರೀ ಸಿದ್ಧಾರೂಢ ಹಾಗೂ ಶಿವಾನಂದೇಶ್ವರರನ್ನು ನಮಸ್ಕರಿಸಿ ಮತ್ತೊಂದು ಸರಿ ಅಂತ ಮತ್ತೊಂದು ಅದ್ವೈತ ಸಂಪ್ರದಾಯ ಕರ್ತೃಗಳಾಗಿರ್ತಕ್ಕಂಥ ಮದಾದಿ ಆದ್ಯ ಗುರು ಶಂಕರಾಚಾರ್ಯರನ್ನು ಮೊದಲು ಮಾಡಿಕೊಂಡು ವ್ಯಾಸಾದಿ ಮುನಿಗಳಿಗೆ ತ್ರಿಕರಣ ಪೂರ್ವಕ ನಮಿಸಿ ಬಸವಾದಿ ಪ್ರಮತರನ್ನು ಹೃದಯಾರವಿಂದ ಧ್ಯಾನಿಸಿ ಪುರಂದಾಸರನ್ನು ಶರಣೆನ್ನುತ್ತ ಪರಮ ಪಾವನ ಮೂರ್ತಿ ಕರುಣಾನಿಧಿಯಾಗಿರ್ತಕ್ಕಂಥ ಶ್ರೀಮತ್ ಪರಮಹಂಸ ರಾಜ್ಯಕಾಚಾರ್ಯರಾದ ಶ್ರೀ ಸಾಧು ನಿಶ್ಚಲದಾಸಜಿಯವರ ಪಾವನ ಪಾದಾರವೆಂದು ಶಿರವಾಗಿ ಸುಕ್ಷೇತ್ರ ದುಳಕೇಡ ಗ್ರಾಮದ ಸಕಲ ದೇವತೆಗಳ ಶ್ರೀಪಾದಕ್ಕೂ ಶರಣೆನ್ನುತ್ತ ಈ ಮಾನವ ಜನ್ಮವನ್ನು ಕೃತಕೃತ್ಯನನ್ನಾಗಿ ಮಾಡಬೇಕೆಂಬ ಸದು ಇಚ್ಛೆಯಿಂದ ಇವತ್ತಿನ ಈ ಸತ್ಸಂಗದಲ್ಲಿ ಸಮ್ಮಿಲಿತರಾದ ಧನ್ಯಾತ್ಮರೇ, ಪುಣ್ಯಾತ್ಮರೇ, ಮಾತೆಯರೇ, ಪಾವನಾತ್ಮಕರೇ, ತಮ್ಮೆಲ್ಲರ ಸದ್ಬುದ್ಧಿಯಲ್ಲಿ ಸಾಕ್ಷಿ ರೂಪದಿಂದ ಬೆಳಗುವ ಆ ಪರಾತ್ಪರ ಪರಶಿವನಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಶಿವ ಸ್ವರೂಪಿಗಳೇ, ಇವತ್ತಿನ ಈ ಸತ್ಸಂಗದಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋಣ. ಶ್ರೀ ಸಾಧು ನಿಶ್ಚಲದಾಸಜಿ ವಿರಚಿತವಾಗಿರ್ತಕ್ಕಂಥ ಸ್ತ್ರೀ ವೃತ್ತಿ ಪ್ರಭಾಕರ ಗ್ರಂಥದಲ್ಲಿ ಮೊನ್ನೆ ದಿವಸ ನಾವು ನೀವೆಲ್ಲ ಉಪಕ್ರಮಿಸಿರ್ತಕ್ಕಂಥ ಯಾವ ಆರನೇ ಪ್ರಕಾಶದಲ್ಲಿ 9ನೇ ಟೀಕಾಂಕಿ ಕನ್ನಡ 2 ಭಾಗ ಗ್ರಂಥಗಳ ಪುಟ ಸಂಖ್ಯೆ 210. ಇನ್ನು ಹಿಂದಿ ಮರಾಠಿ ಗ್ರಂಥಗಳನ್ನ ನೀವು ನೋಡ್ಕೋರಿ. ಹೆಡ್ಡಿಂಗ 9ನೇ ಹೆಡ್ಡಿಂಗ ಪ್ರಕಾಶ 6ನೇ ಪ್ರಕಾಶ 6ನೇ ಪ್ರಕಾಶ 9ನೇ ಹೆಡ್ಡಿಂಗ ಪುಟ ಸಂಖ್ಯೆ 210 ಅಥವಾ 211. 211ನೇ ಪುಟ ಸಂಖ್ಯೆಯಲ್ಲಿ ಕೆಳಭಾಗದಲ್ಲಿ ಈ ಪ್ರಕಾರವಾಗಿ ಯದ್ಯಪಿ ಬಹಳಷ್ಟ ಗ್ರಂಥಕಾರರು ಈ ರೀತಿಯಾಗಿ ತಮ್ಮ ಮತವನ್ನು ಬರೆದಿರುತ್ತಾರೆ. ಶ್ರೀ ಸಾಧು ನಿಶ್ಚಲದಾಸಜಿಯವರು ಪ್ರಾಚೀನ ಆಚಾರ್ಯರಾಗಿರ್ತಕ್ಕಂಥ ಯಾವ ನ್ಯಾಯಶಾಸ್ತ್ರದ ಕರ್ತೃ ಆಗಿರ್ತಕ್ಕಂಥ ಪ್ರಾಚೀನ ಆಚಾರ್ಯರಿಗೆ ಏನು ಹೇಳಿದರು ಅಂದ್ರೆ, ಆ ಪ್ರಾಚೀನ ಆಚಾರ್ಯರು ಹೇಳಿದರು ಯಾವ ಈ 9ನೇ ಹೆಡ್ಡಿಂಗ್ ಹಿಡ್ಕೊಂಡು ಇಲ್ಲಿಯ ಪರ್ಯಂತರವಾಗಿ ಯಾವ ಸಂಸರ್ಗ ಭಾವ ಅನ್ಯೋನ್ಯ ಅಭಾವ ಅನ್ನತಕ್ಕಂಥ ಒಂದೇ ಅಭಾವದಲ್ಲಿ 2 ಪ್ರಕಾರವಾಗಿರ್ತಕ್ಕಂಥ ಅಭಾವಗಳ ಮಾಡಿಕೊಂಡು ಆ ಸಂಸರ್ಗ ಭಾವ 4 ಪ್ರಕಾರ, ಅನ್ಯೋನ್ಯ ಭಾವ ಒಂದೇ ಪ್ರಕಾರ. ಆ 4 ಸಂಸರ್ಗ ಭಾವಗಳಲ್ಲಿ ಆ ಅಭಾವಗಳಲ್ಲಿ 4 ಏನು ಅಭಾವಗಳದಲ್ಲ, ಒಂದಕ್ಕೆ ಒಂದು ವಿರೋಧ ಅದಾವ.
ನಾಲ್ಕು ಅಭಾವಗಳ ತಮ್ಮ ತಮ್ಮ ಒಳಗನು ವಿರೋಧ ಅದ. ತಮ್ಮ ತಮ್ಮೊಳಗೆ ವಿರೋಧ ಅಲ್ಲದನೆ ತನ್ನ ಪ್ರತಿಯೋಗಿ ಒಡನು ಯಾನು ಅಭಾವ ಧ್ಯಾನದ ವಿರೋಧವೇ ಅದ. ಆದ್ರೆ ಅನನ್ಯ ಅಭಾವದ್ದು ಆ ನಾಲ್ಕು ಅಭಾವಗಳೊಡನು ಅವಿರೋಧ ಅದ ಮತ್ತು ತನ್ನ ಪ್ರತಿಯೋಗಿಯೊಡನು ಏನದ ಅವಿರೋಧವೇ ಅದಂತ ಯಾರು ಪ್ರಾಚೀನ ನ್ಯಾಯಶಾಸ್ತ್ರದ ಕರ್ತೃ ಆಗಿರತಕ್ಕಂತ ಪ್ರಾಚೀನರ ವಿಷಯವಾಗಿ ವಿಸ್ತಾರ ಪೂರ್ವಕವಾಗಿ ಇಲ್ಲಿ ಪರ್ಯಂತರ ಅವರು ಹೇಳಿದರು. ಅದಕ್ಕಿಲ್ಲಿ ಯಾರು ನಿಶ್ಚಲದಾಸಜಿಯವರು ಹೇಳ್ತಾರೆ, ಹೆಂಗ ನೀವು ಸಂಸರ್ಗ ಅಭಾವಗಳ ತಮ್ಮ ಪ್ರತಿಯೋಗಿಯೊಡನೆ ವಿರೋಧ ಮತ್ತು ಅಭಾವಗಳ ತಮ್ಮಲ್ಲಿ ನೀವು ವಿರೋಧ ಅನ್ಯೋನ್ಯ ಅಭಾವದ ಅವಿರೋಧ ಯಾನ್ ಹೇಳಿದ್ರಲ್ಲ, ಇದು ಸಂಭವಿಸಂಗಿಲ್ಲ, ಇದು ಅಸಂಭವ ಅನ್ನುವಂತ ಮಾತು ಇಲ್ಲಿ ಯಾರು ಶ್ರೀ ನಿಶ್ಚಲದಾಸರು ಶಂಕಾ ಎತ್ತಾರೆ. ಎತ್ತಿ ಈ ಪ್ರಕಾರ ಯಾಕ ಸಂಭವಿಸಂಗಿಲ್ಲ ಅಂತ ಕೇಳಿದರೆ ಅದಕ್ಕೆ ಈ ಅನ್ಯ ಬಹಳ ಗ್ರಂಥಕಾರರ ಲೇಖವು ಈ ಪ್ರಕಾರವಾಗಿರುತ್ತದೆ. ಇಲ್ಲಿ ಹೇಳಿದ್ರಲ್ಲ ಯಾವ ಪ್ರಕಾರ ಅಂದ್ರೆ ಈ ಮ್ಯಾಲ ಹೇಳ್ಯಾರ. ಅನ್ಯ ಬಹಳ ಗ್ರಂಥಕಾರರು ಯಾರಂದ್ರ ನ್ಯಾಯಶಾಸ್ತ್ರದಲ್ಲಿ ಪ್ರಾಚೀನರು ಮತ್ತು ನವೀನರು ಅಂತ ಅನೇಕ ಪ್ರಕಾರ ಅವರಲ್ಲಿ ಆಚಾರ್ಯರದರ. ಒಬ್ಬರಿಗಿಂತಲೂ ಒಬ್ರು ಒಂದ ಮಾಡಿರ್ತಕ್ಕಂಥ ಲಕ್ಷಣ ವಿಷಯಾದಿಗಳನ್ನು ಖಂಡಿಸಿ ಮತ್ತೆ ನವೀನರು ಮತ್ತೊಂದು ಮಂಡನ ಮಾಡ್ಯಾರ. ಹಂಗ ನ್ಯಾಯಾದಿಗಳಲ್ಲಿ ನವೀನ ಗ್ರಂಥಗಳಲ್ಲಿ ತಮ್ಮ ತಮ್ಮ ಮತವನ್ನು ಈ ಪ್ರಕಾರ ಹೆಂಗಂದ್ರ ಇಂದ ಹೇಳ್ಯಾರವ್ರು. ಏನ್ ಹೇಳ್ಯಾರಂದ್ರ ನಾಲ್ಕು ಅಭಾವಗಳದು ತಮ್ಮ ತಮ್ಮೊಡನೆ ವಿರೋಧದ ಮತ್ತು ಪ್ರತಿಯೋಗಿಯೊಡನು ವಿರೋಧದ. ಅನನ್ಯ ಅಭಾವದ್ದು ಯಾರ ನವೀನರ ರೀತಿಯಿಂದ ಏನದ ಅನನ್ಯಭಾವದ್ದು. ಅನನ್ಯಭಾವಕ್ಕೆ ಯಾವದ ಪ್ರತಿಯೋಗಿ ಅದ ಆ ಪ್ರತಿಯೋಗಿಯೊಡನೆ ಏನದ ಅವಿರೋಧದ. ಮತ್ತ ಅನನ್ಯಭಾವದ ಪ್ರತಿಯೋಗಿಯಲ್ಲಿರ್ತಕ್ಕಂಥ ಯಾವ ಪ್ರತಿಯೋಗಿತ ಅವಚ್ಛೇದಕ ಏನದಲ್ಲ ಆ ಧರ್ಮದೊಡನೆ ಅನನ್ಯಭಾವದ್ದು ವಿರೋಧ ಅದ ಅಂತ ಹಿಂದೆ ಇದರ ವಿಷಯವನ್ನು ವಿಸ್ತಾರ ಪೂರ್ವಕವಾಗಿ ಪ್ರತಿಪಾದನೆ ಮಾಡಿಕೊಂಡು ಬಂದರೆ ಅದು ವಿಷಯವಾಗಿ ವಿಸ್ತಾರವಾಗಿನೂ ತಿಳಿಸಿದೆವು. ಈ ಪ್ರಕಾರವಾಗಿ ಬಹಳಷ್ಟು ಗ್ರಂಥಕಾರರ ಈ ರೀತಿಯಾಗಿ ತಮ್ಮ ಮತವನ್ನು ಬರೆದಿರುತ್ತಾರೆ ಮತ್ತು ಸಂಸರ್ಗ ಭಾವ ಅನನ್ಯ ಭಾವದ ಲಕ್ಷಣಗಳು ಕೂಡ ಇದೇ ಅರ್ಥದ ಅನುಸಾರವಾಗಿ ಮಾಡಿರುತ್ತಾರೆ. ಯಾವ ಈಗ ಹೇಳಿದ್ರಲ್ಲ, ಯಾವುದು ಅನನ್ಯ ಭಾವದ್ದು ತನ್ನ ಪ್ರತಿಯೋಗಿಯೊಡನೆ ವಿರೋಧ ಇಲ್ಲ ಅವಿರೋಧವೇ ಅದ. ಮತ್ತೇನು ಪ್ರತಿಯೋಗಿತ ಯಾವ ಅವಚ್ಛೇದಕ ಧರ್ಮದೊಡನೆ ಏನದ ಅನ್ಯೋನ್ಯ ಭಾವದು ವಿರೋಧ ಅದ. ಹಿಂಗ ಹೇಳುವುದರಿಂದ ಏನು ಸಿದ್ಧ ಐತ್ರಿ? ಏನು ಸಿದ್ಧ ಆಯ್ತು ಅಂದ್ರೆ ಪ್ರಾಚೀನರಕ್ಕಿಂತ ನವೀನರದು ವಿಲಕ್ಷಣ ಆಯ್ತು. ಸಂಸರ್ಗ ಅಭಾವದಲ್ಲಿ ನಾಲ್ಕು ಅಭಾವಗಳ ಪರಸ್ಪರ ವಿರೋಧದ ಮತ್ತು ಪ್ರತಿಯೋಗಿಯೊಡನು ವಿರೋಧದ ಅನ್ನುವುದರಲ್ಲಿ ಗೊತ್ತು. ನವೀನರದಾಗಲಿ ಏನು ಪ್ರಾಚೀನರದು ಸಮವಾಯಿತು. ಆದ್ರೆ ಅನನ್ಯ ಭಾವದ ವಿಷಯದಲ್ಲಿ ಮಾತ್ರ ನವೀನರದು ಪ್ರತಿಯೋಗಿಯೊಡನೆ ಏನು ಅನನ್ಯ ಭಾವದ್ದು ಅವಿರೋಧದ ಪ್ರತಿಯೋಗಿತ ಅವಚ್ಛೇದಕತ ಧರ್ಮದೊಡನೆ ಏನದ
ವಿರೋಧದ ಅವಿರೋಧ ಇಲ್ಲ ಹಿಂಗ ಹೇಳುವುದ. ಇದನ್ನು ಸಿದ್ಧ ಮಾಡಿಕೊಂಡು ಈ ರೀತಿಯಾಗಿ ಅನ್ಯೋನ್ಯಭಾವದ ಲಕ್ಷಣಗಳು ಕೂಡ ಇದೇ ಅರ್ಥದ ಅನುಸಾರವಾಗಿ ಮಾಡಿರುತ್ತಾರೆ. ಯಾವ ಲಕ್ಷಣಗಳು? ಸಂಸರ್ಗ ಭಾವದಾಗಲಿ ಅನ್ಯೋನ್ಯ ಭಾವದ ಈ ಎರಡು ಅಭಾವಗಳ ಲಕ್ಷಣಗಳನ್ನು ಇದೇ ಯಾವ ಅನುಸಾರವಾಗಿ? ಸಂಸರ್ಗ ಭಾವಗಳನ್ನು ತಮ್ಮ ಪ್ರತಿಯೋಗಿಯೊಡನೆ ವಿರೋಧದ, ಅನ್ಯೋನ್ಯ ಭಾವದ ತನ್ನ ಪ್ರತಿಯೋಗಿಯೊಡನೆ ಅವಿರೋಧದ ಈ ಅನುಸಾರವಾಗಿ ಲಕ್ಷಣ ಮಾಡ್ಯಾರ. ಅವು ಲಕ್ಷಣ ಯಾವಂತ ಇಲ್ಲಿ ಮುಂದೆ ಹೇಳ್ತಾರೆ ನೋಡ್ರಿ. ಹಿಂದೆ ಈಗಾಗಲೇ ಯಾವ ಅಭಾವ ಅಂದ್ರೆ ಏನು ಅದರ ಲಕ್ಷಣ ಹೇಳ್ಯಾರ. ಆ ಅಭಾವ ಎಷ್ಟ್ ಪ್ರಕಾರ ಅವು ಹೇಳ್ಯಾರ. ಅಭಾವ ಅಂದ್ರೆ ಯಾವ್ದಕ್ಕೆ ಅನ್ಬೇಕ್ರಿ? ನಿಷೇಧ ಮುಖ ಪ್ರತೀತಿಗೆ ಯಾವುದು ವಿಷಯವಾಗಿರುವುದು ಅದಕ್ಕ ಅಭಾವ. ಇದು ಹೇಳುವುದರಿಂದ ಅಲ್ಲಿ ದೋಷಾದಿಗಳ ಬಂದವ. ಸಂಬಂಧ ಸಾದೃಶ್ಯಗಳಿಗಿಂತ ಭಿನ್ನವಾಗಿರ್ಬೇಕು. ಪ್ರತಿಯೋಗಿ ಸಾಪೇಕ್ಷ ಪ್ರತೀತಿಗೆ ವಿಷಯ ಇರಬೇಕು. ಇಂಥದ್ದು ಯಾವಾದ ಅದಕ್ಕೆ ಅನ್ಬೇಕು? ಅಭಾವ ಅಂತ ಹೇಳಿದರು. ಇದನ್ನ ಅಭಾವದ ಲಕ್ಷಣ ಸಿದ್ಧ ಮಾಡಿ ಆ ಅಭಾವದಲ್ಲಿ ಎಷ್ಟು ಪ್ರಕಾರ? ಎರಡು ಪ್ರಕಾರ ಮಾಡದ್ರಿ. ಒಂದು ಸಂಸರ್ಗ ಭಾವ, ಇನ್ನೊಂದು ಅನ್ಯೋನ್ಯ ಭಾವ. ಆ ಸಂಸರ್ಗ ಭಾವದಲ್ಲಿ 4 ಪ್ರಕಾರ ಮಾಡಿದ್ರು. ಆ 4ರ ಲಕ್ಷಣನು ಹೇಳಿದರು. ಅವು 4 ಪ್ರಕಾರ ಯಾವ್ರಿ? ಒಂದು ಪ್ರಾಗಭಾವ, ಒಂದು ಪ್ರಧ್ವಂಸ ಭಾವ, ಒಂದು ಸಾಮಾಯಿಕ ಭಾವ, ಅತ್ಯಂತಿಕ ಭಾವ. ಇವು 4 ಪ್ರಕಾರ ಅಭಾವಗಳ ಹೇಳಿದರು. 5ನೇದಾಗಿರ್ತಕ್ಕಂಥದ್ದು ಯಾವ್ದು ಹೇಳಿದ್ರಿ? ಅನ್ಯೋನ್ಯ ಭಾವ. ಪ್ರಾಕ್ ಅಭಾವ. ಪ್ರಾಕ್ ಅಂದ್ರೆ ಮೊದಲ, ಅಭಾವ ಅಂದ್ರೆ ಮೊದಲ ಇಲ್ಲ. ಇದು ಯಾವುದು? ಪ್ರಾಗಭಾವ. ಇದರ ಲಕ್ಷಣ ಏನಂದ್ರ ಅನಾದಿ ಶಾಂತವಾಗಿರ್ತಕ್ಕಂಥ ಯಾವ ಅಭಾವ ಅದಲ್ಲ ಪ್ರಾಗಭಾವ ತೀರಲ್ಲ. ಆ ಪ್ರಾಗಭಾವ ಅಂದ್ರೆ ಏನು ಅಂತ ಕೇಳಿದ್ರ ಅದರ ಲಕ್ಷಣ ಹೇಳ್ಯಾರವ್ರು. ಪ್ರಾಗಭಾವವೇ ಪ್ರಾಕ್ ಅಭಾವವೇ ಇದು ಲಕ್ಷ್ಯದ. ಇದರ ಲಕ್ಷಣ ಹಿಂದೆ ಹೇಳ್ಯಾರ. ಏನಂದ್ರ ಅನಾದಿ ಶಾಂತವಾದ ಯಾವ ಅಭಾವ ಇರುವುದು ಅನ್ರಿ. ಅದಕ್ಕೆ ಯಾನನ್ರಿ? ಪ್ರಾಗಭಾವ ಅನ್ರಿ. ಇದುವೇ ಅದರ ಲಕ್ಷಣ. ಪ್ರಾಗ ಅಭಾವವೇ ಅದು ಲಕ್ಷ್ಯ. ಇನ್ನ ಪ್ರಧ್ವಂಸ ಭಾವ ಇದರ ಲಕ್ಷಣ ಏನ್ ಹೇಳ್ಯಾರಿ? ಸಾದಿ ಅನಂತವಾದ ಯಾವ ಅಭಾವ ಇರುವುದು, ಯಾವ ಅಭಾವ ಇರುವುದು ಅದುವೇ ಏನ್ರಿ? ಪ್ರಧ್ವಂಸ ಭಾವ. ಸಮಯ ಕಾಲದಲ್ಲಿ ಉತ್ಪತ್ತಿ, ಸಮಯ ಕಾಲದಲ್ಲಿ ನಷ್ಟ ಯಾವುದು ಅಭಾವ ಇರುವುದು ಅದಕ್ಕೆ ಏನ್ ಅನ್ಬೇಕು? ಸಮಯಿಕ ಭಾವ ಅಂತ ಅದರ ಲಕ್ಷಣ ಹೇಳ್ಯಾರ. ಅನಾದಿ ಅನಂತ ಉಳ್ಳ ಯಾವ ಅಭಾವ ಇರುವುದು, ಅನಾದಿನಿ ಇರಬೇಕು, ಅನಂತ ಇರಬೇಕು, ಅಲ್ಲದೆ ಅನ್ಯೋನ್ಯ ಭಾವಕ್ಕಿಂತ ಭಿನ್ನವಾಗಿರಬೇಕು. ಇಂಥ ಯಾವ ಅಭಾವ ಇರುವುದು ಅದಕ್ಕೆ ಅನ್ಬೇಕು ಯಾವ ಅಭಾವ್ರಿ? ಅತ್ಯಂತಿಕ ಭಾವ. ಅತ್ಯಂತಿಕ ಭಾವ ಇದು ಲಕ್ಷ್ಯದ ಅನಾದಿ ಶಾಂತವಾದ ಅನ್ಯೋನ್ಯ ಭಾವಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಯಾವುದು? ಅನಾದಿ ಶಾಂತವಾದ ಅನ್ಯೋನ್ಯ ಭಾವಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಯಾವ ಅಭಾವ ಅದಕ್ಕೆ ಅನ್ಬೇಕು? ಅತ್ಯಂತಿಕ ಭಾವ. ಅತ್ಯಂತಿಕ ಭಾವವೇ ಏನದ್ರಿ? ಲಕ್ಷ್ಯದ. ಇದು ಅನಾದಿ ಅನಂತ ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಅನ್ನೋದು ಇದು ಲಕ್ಷಣದ. ಇವು ಸಂಸರ್ಗ 4 ಅಭಾವಗಳ ಲಕ್ಷಣಗಳ ಹೇಳಿ. ಇನ್ನು ಅನ್ಯೋನ್ಯ ಭಾವ ಅಂದ್ರೆ ಎದಕ್ಕೆ ಅನ್ಬೇಕಂದ್ರ ಅನಾದಿ ಅನಂತ ಅತ್ಯಂತ ಭಾವಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಯಾವ ಭಾವ ಅದ ಅದಕ್ಕೆ ಅನ್ಬೇಕು? ಅನ್ಯೋನ್ಯ ಭಾವ.
ಇವು 5 ಅಭಾವಗಳ ಲಕ್ಷಣಗಳ ಅಲ್ಲಿನೂ ಹೇಳ್ಕೊಂಡ್ ಬಂದಾರ. ಅನ್ಯೋನ್ಯ ಅಭಾವದ ಇನ್ನೊಂದು ಲಕ್ಷಣ ಹೇಳ್ಯಾರಿ. ಏನ್ ಹೇಳ್ಯಾರಿ? ಅವೇದದ ನಿಷೇಧಕವಾಗಿರ್ತಕ್ಕಂಥ ಯಾವ ಅಭಾವ ಇರೋದು ಅದಕ್ಕೆ ಅನ್ಬೇಕು ಅನ್ಯೋನ್ಯ ಅಭಾವ. ಹಂಗ ಇವು ಅಲ್ಲಿ ಲಕ್ಷಣಗಳು ಹೇಳ್ಯಾರ. ಇವೆಲ್ಲಾ ಲಕ್ಷಣಗಳ ಅಂತಪಾತಿ ಮಾಡಿ ಇಲ್ಲಿ ಸಂಸರ್ಗ ಅಭಾವ ಅನ್ಯೋನ್ಯ ಅಭಾವ ಅಂತಕ್ಕಂಥ 2 ಲಕ್ಷಣಗಳ ಹೇಳ್ಯಾರ. ಈ ಲಕ್ಷಣಗಳ ಅನುಸಾರವಾಗಿ ಈ ಲಕ್ಷಣಗಳು ಕೂಡ ಇದೇ ಅರ್ಥದ ಅನುಸಾರವಾಗಿ ಮಾಡಿರುತ್ತಾರೆ. ಯಾವ ಅರ್ಥದ ಅನುಸಾರವಾಗಿ? ಈಗ ಹಿಂದೆ ಹೇಳಲಿಲ್ರಿ, ಹಿಂದೆ ಹೇಳಿದ್ದೇವೆ. ಈಗ ಅದೇ ಈಗ ಮುಂದೂ ಹೇಳ್ತಾರೆ ನೋಡ್ರಿ. ಅಂದರೆ ಅವರು ಅಲ್ಲಿ ಪ್ರತಿಯೋಗಿ ವಿರೋಧಿಯಾದ ಯಾವ ಅಭಾವವಿರುವುದೋ ಅದು ಸಂಸರ್ಗ ಅಭಾವವಿರುತ್ತದೆ. ಪ್ರತಿಯೋಗಿಯ ವಿರೋಧಿಯಾದ ಯಾವುದು ಪ್ರತಿಯೋಗಿಯೊಡನೆ ವಿರೋಧದ ಅವಿರೋಧ ಯಾವುದರದು ಎಲ್ಲವೋ ಆ ಅಭಾವಕ್ಕೆ ಏನಬೇಕು? ಯಾವ ಅಭಾವ ಇರುವುದೋ ಅದು ಸಂಸರ್ಗಭಾವವಿರುತ್ತದೆ. ಸಂಸರ್ಗಭಾವ ತನ್ನ ಪ್ರತಿಯೋಗಿಯೊಡನೆ ಏನದ? ಅವಿರೋಧ ಇಲ್ಲ. ಮತ್ತ ಏನದಂದ್ರ ವಿರೋಧವೇ. ಪ್ರತಿಯೋಗಿ ವಿರೋಧಿಯಾದ ಯಾವ ಅಭಾವವಿರುವುದೋ ಅದು ಸಂಸರ್ಗಭಾವವಿರುತ್ತದೆ. ಪ್ರತಿಯೋಗಿತ ಅವಚ್ಛೇದಕ ವಿರೋಧಿಯಾದ ಯಾವ ಅಭಾವವಿರುವುದೋ ಅದು ಅನ್ಯೋನ್ಯಭಾವವೆಂದು ಹೇಳಲ್ಪಡುತ್ತದೆ. ಪ್ರತಿಯೋಗಿತ ಇದು 2ನೇ ದೇವದ ಹೇಳಕತ್ತಾರ. ಈಗ ಸಂಸರ್ಗಭಾವ ಮೊದಲು ಹೇಳಿದ್ರು, 2ನೇದು ಅನ್ಯೋನ್ಯ. ಆ ಅನ್ಯೋನ್ಯ ಭಾವದ ಲಕ್ಷಣ ಹೇಳಕತ್ತಾರ. ಪ್ರತಿಯೋಗಿತ ಅವಚ್ಛೇದಕ ವಿರೋಧಿಯಾದ ಯಾವ ಅಭಾವ ಇರುವುದೋ ಅದು ಯಾವಾದ್ರಿ? ಅದು ಅನ್ಯೋನ್ಯ ಅಭಾವ ಎಂದು ಅಂಗೀಕರಿಸಿರುತ್ತಾರೆ. ಅನ್ಯೋನ್ಯ ಭಾವ ಪ್ರತಿಯೋಗಿತ ಅವಚ್ಛೇದಕ ಅಂದ್ರ ಅನ್ಯೋನ್ಯ ಭಾವ. ಆ ಅನ್ಯೋನ್ಯ ಭಾವಕ್ಕೆ ಯಾವುದು ಪ್ರತಿಯೋಗಿ ಅದ ಅಭಾವ. ಆ ಅಭಾವಕ್ಕ ಯಾವುದು ಅದಲ್ಲ ಆ ಪ್ರತಿಯೋಗಿತ ಅವಚ್ಛೇದಕ ಧರ್ಮದೊಡನೆ ಏನದ್ರಿ? ವಿರೋಧಿ ಅದ. ಮತ್ತ ಪ್ರತಿಯೋಗಿಯೊಡನೆ ಏನದ್ರಿ? ಪ್ರತಿಯೋಗಿಯೊಡನೆ ಏನದ? ಯಾವ್ದರದು? ಅನ್ಯೋನ್ಯ ಭಾವದ್ದು. ಘಟವು ಘಟೋ ಪಟೋ ನ. ಘಟವು ಪಟವು ಅಲ್ಲ. ಅಲ್ಲ ಅಂದ್ರ ಅಭಾವ. ಇದು ಗ್ರಾಮ್ಯ ಭಾಷೆಯಲ್ಲಿ ಅಭಾವ ಅಂದ್ರ ಏನ್ ನಮಗ್ ಗೊತ್ತಾಗಲ್ದಂದ್ರ ಅಲ್ಲ ಅಂದ್ರ ಅಭಾವ. ಯಾನಲ್ಲ? ಪಟವು ಘಟವು ಅಲ್ಲ. ಪಟ ಅಂದ್ರ ಘಟ ಅಲ್ಲ. ಅಂದ್ರ ಇಲ್ಲಿ ಪಟ ಅಂದ್ರ ಘಟ ಅಲ್ಲ ಅಂದ್ರ ಅಭೇದದ ನಿಷೇಧ ಐತು. ಇಲ್ಲಿ ಪ್ರತಿಯೋಗಿ ಏನೈತ್ರಿ? ಪಟದಲ್ಲಿರ್ತಕ್ಕಂಥ ಘಟದ ಅಭೇದದ ನಿಷೇಧ ಆಯ್ತು. ಯಾಕಾಯ್ತಂದ್ರ ಪಟ ಅಂದ್ರ ಘಟ ಅಲ್ಲ. ಘಟನೆ ಬ್ಯಾರೆ, ಪಟನೆ ಬ್ಯಾರೆ, ಅವು ಬ್ಯಾರೆ ಅದಾವ. ಇಲ್ಲಿ ಘಟ ಅನ್ನತಕ್ಕಂಥದ್ದು ಪ್ರತಿಯೋಗಿ ಆಯ್ತು. ಯಾದಕ್ಕ? ಭೇದಕ್ಕ ಅನ್ಯೋನ್ಯ ಭಾವಕ್ಕೂ ಭೇದ, ಭೇದಕ್ಕೂ ಅನ್ಯೋನ್ಯ ಭಾವಕ್ಕಯೇ ಇದನ್ನು ಲಕ್ಷಣದ. ಅಲ್ಲಿ ಆ ಭೇದದ ಪ್ರತಿಯೋಗಿ ಯಾವದ್ರಿ? ಘಟ ಅದ. ಘಟ ಪ್ರತಿಯೋಗಿ ಇರುವುದರಿಂದ ಆ ಘಟ ಏನದ? ಅನ್ಯೋನ್ಯಭಾವದ ಪ್ರತಿಯೋಗಿ ಅದ. ಆ ಅನ್ಯೋನ್ಯಭಾವದು ಘಟರೂಪ ಪ್ರತಿಯೋಗಿಯೊಡನೆ ಏನದ್ರಿ? ವಿರೋಧದೋ ನಾವಿರೋದು?
ಪ್ರತಿಯೋಗಿ ಘಟದೊಡನೆ ಅವಿರೋಧ, ಪ್ರತಿಯೋಗಿತ ಅವಚ್ಛೇದಕತ್ತ ಧರ್ಮದೊಡನೆ ವಿರೋಧ. ಅನ್ಯನ್ಯಭಾವದು ಪ್ರತಿಯೋಗಿಯೊಡನೆ ಘಟದೊಡನೆ ಏನದ ಅವಿರೋಧದ, ಪ್ರತಿಯೋಗಿತ ಅವಚ್ಛೇದಕತ್ತ ಧರ್ಮದೊಡನೆ ಏನದ ವಿರೋಧದ. ಘಟ ಅದಂದ್ರೆ ಘಟದಲ್ಲಿ ಘಟತ್ವ ಅದಲ್ರಿ, ಘಟದಲ್ಲಿ ಯಾನ ಘಟತ್ವ ಅದಲ್ಲ, ಆ ಘಟದಲ್ಲಿ ಘಟತ್ವದ್ದು ವಿರೋಧನ ಅವಿರೋಧದ, ಭೇದದೋ ಅಭೇದದೋ, ತಂದು ತನ್ನಲ್ಲಿ ಭೇದದೋ ಅಭೇದದೋ, ಅಭೇದದ್ರಿ. ತಂದು ತನ್ನಲ್ಲಿ ಅಭೇದ ಇರುವುದರಿಂದ ಇದು ವಿಶೇಷವಾಗಿ ಹಿಂಜೆ ಹೇಳ್ಕೊಂಡೇ ಬಂದದ. ಯಾನು ಅನ್ಯೋನ್ಯಭಾವತದ ನಾ ಇರ್ಬೇಕಾಗಿದ್ರ ನಾ ಇರ್ತೀನು ಖರೆ, ಅಲ್ಲಿ ಹೆಂಗ್ ಇರ್ಬೇಕಂದ್ರ ಅವ್ರವ್ರ ಮನಿ ವಾಡಿಕೆ ಇರ್ಬೇಕು, ಅಲ್ಲೇ ನನ್ನ ಕೆಲಸ ನಡೀತದ, ಅಲ್ಲೆಲ್ಲಾದ್ರ ಭೇದ ಇರ್ಬೇಕು, ಅಲ್ಲೇ ನಾ ವರ್ತಿಸ್ತೀನು. ಅವ್ರವ್ರೆಲ್ಲ ಹೊಂದಾಣಿಕೆಗೆ ಇದ್ರು ಅಂದ್ರ, ಅವ್ರ ಅಭೇದ ಇದ್ರಂದ್ರ ನಂದ ಅಲ್ಲಿ ನಡಂಗಿಲ್ಲ, ಅಂದ್ರ ನಾ ಅನ್ಯೋನ್ಯ ಅಭಾವ ಅಲ್ಲಿ ಇರಂಗಿಲ್ಲ. ಯಾಕೆ ಇರಂಗಿಲ್ಲ? ನಡಂಗಿಲ್ಲ. ಯಾಕೆ ನಡಂಗಿಲ್ಲ ಅಂದ್ರ ಅದು ನನಗೆ ವಿರೋಧ ಇರುವುದರಿಂದ ನಾ ಅಲ್ಲಿ ಇರಂಗಿಲ್ಲ. ಈಗ ಅನ್ಯೋನ್ಯ ಅಭಾವದ್ದು ಎಲ್ಲಿ ವಿರೋಧದ, ಎಲ್ಲಿ ಅವಿರೋಧ? ಪ್ರತಿಯೋಗಿಯೊಡನೆ ಘಟದ, ಪ್ರತಿಯೋಗಿ ಯಾವದ್ರಿ? ಪಟೋ ಘಟೋ ನ ಅಂದಳಗ ಇಲ್ಲಿ ಘಟ ಪದ ಇರುವುದರಿಂದ ಘಟನೆ ಅನುಯೋಗಿ ಅದ. ಆ ಅನ್ಯೋನ್ಯ ಭಾವದ್ದು ಆ ಅನುಯೋಗಿಯಾಗಿರ್ತಕ್ಕಂಥ ಘಟದಲ್ಲಿ ಏನದ ಅಭೇದದ, ಅಲ್ಲಿ ಇರ್ತದದು. ಆದ್ರೆ ಘಟದಲ್ಲಿರ್ತಕ್ಕಂಥ ಯಾವ ಅವಚ್ಛೇದಕತ ಧರ್ಮ ಅನ್ನೋದಲ್ಲ, ಘಟದಲ್ಲಿರ್ತಕ್ಕಂಥ ಘಟತ್ವದೊಡನೆ ಆ ಅನ್ಯೋನ್ಯ ಭಾವದ್ದು ಅಭೇದ ಅದ ಇಲ್ರಿ. ಅಭೇದ ಇರ್ತದೇನಂದ್ರೆ ಇರಂಗಿಲ್ಲ. ಯಾಕಂದ್ರ ಘಟದ್ದು ಘಟತ್ವದಲ್ಲಿ, ಘಟತ್ವದ್ದು ಘಟದಲ್ಲಿ ಏನದ ಅಭೇದದ. ಅದ ಅಭೇದ ಇರುವುದರಿಂದ ಅನ್ಯೋನ್ಯ ಭಾವತದ ನನ್ನ ಕೆಲಸ ಅಲ್ಲಿ ನಡೆಯಂಗಿಲ್ಲ. ನಂದು ಭೇದ ಇತ್ತಂದ್ರೆ ಅಲ್ಲಿ ಇರ್ತ. ಆದ್ದರಿಂದ ಆ ಪ್ರತಿಯೋಗಿ ಅವಚ್ಛೇದಕ ಧರ್ಮದೊಡನೆ ಏನಾಯ್ತು? ಅನ್ಯೋನ್ಯ ಭಾವದು ವಿರೋಧದ. ಅಪ್ರತಿಯೋಗಿಯೊಡನೆ ಅನ್ಯೋನ್ಯ ಭಾವದು ವಿರೋಧ ಇಲ್ಲ. ಎಂದು ಅಂಗೀಕರಿಸಿರುತ್ತಾರೆ. ಈ ಪ್ರಕಾರವಾಗಿ ಲಕ್ಷಣಗಳಿಂದಲೂ ಕೂಡ ಅನ್ಯೋನ್ಯ ಭಾವಕ್ಕೆ ಪ್ರತಿಯೋಗಿಯೊಡನೆ ಅವಿರೋಧ ಮತ್ತು ಚತುರ್ವಿಧ ಸಂಸರ್ಗ ಭಾವಗಳಿಗೆ ಪ್ರತಿಯೋಗಿಯೊಡನೆ ವಿರೋಧವು ಸಿದ್ಧವಾಗುತ್ತದೆ. ಏನ್ ಸಿದ್ಧ ಹೇಳಿದ್ರಿ? ಈ ಪ್ರಕಾರವಾಗಿ ಇಲ್ಲಿ ಮ್ಯಾಲ ಮಾಡ್ಯಾರಲ್ರಿ 2 ಲಕ್ಷಣ, ಹಿಂದೆ ಎಷ್ಟು ಲಕ್ಷಣ ಮಾಡ್ಯಾರ? ಆ ಲಕ್ಷಣ ಭಾವಗಳ ಭಿನ್ನ ಮಾಡಿದರು. ಈ ಲಕ್ಷಣಗಳ ಅನುಸಾರವಾಗಿ ಅನ್ಯೋನ್ಯ ಭಾವಕ್ಕೆ ಪ್ರತಿಯೋಗಿಯೊಡನೆ ಅವಿರೋಧ ಸಂಭವಿಸ್ತದಿಲ್ರಿ. ಅನ್ಯೋನ್ಯ ಭಾವಕ್ಕೆ ಪ್ರತಿಯೋಗಿಯೊಡನೆ ಅವಿರೋಧ ಎಲ್ಲಿ ಸಂಭವಿಸ್ತದೆ? ಹೆಂಗ್ ಸಂಭವಿಸ್ತದ್ರಿ? ಪ್ರತಿಯೋಗಿಯೊಡನೆ ಅನ್ಯೋನ್ಯ ಯಾವಾದ ನೋಡ್ರಿ, ಯಾವಾದರದ ಅಭಾವ ಹೇಳ್ತೇವ ಅದಕ್ಕೆ ಅದುವೇ ಪ್ರತಿಯೋಗಿ ಇರ್ತದ. ಯಶ್ಯ ಅಭಾವ ತಶ್ಯ ಸ ಏವ ಪ್ರತಿಯೋಗಿ. ಯಾವ್ದರ ಅಭಾವ ಹೇಳ್ತೀರ ಅದಕ್ಕೆ ಅದುವೇ ಪ್ರತಿಯೋಗಿ ಇರ್ತದ. ಆ ಪ್ರತಿಯೋಗಿಯೊಡನೆ ಬೇಡ, ಅದು ನಮ್ಮ ಶಾಸ್ತ್ರೀಯ ಭಾಷೆ ಕೇಳಂಗಿಲ್ಲ ಅಂದ್ರೆ ಬಿಡ್ರಿ. ಇಲ್ಲ ಅನ್ನೋದೇ ಅಭಾವ. ಅಭಾವ ಅಂದ್ರೆ ಏನು ಅಂದ್ರೆ ಇಲ್ಲ. ಇಲ್ಲ ಇಲ್ಲ ಅಂದ್ರೆ ಅಭಾವ. ಯಾನು ಇಲ್ಲ, ಯಾನು ಇಲ್ಲ ಅಂದ್ರೆ ಇವ ಇಲ್ಲ, ಅವನೇ ಅದಕ್ಕೆ ಪ್ರತಿಯೋಗಿ. ಯಾವ ಇಲ್ಲ ಅನ್ನೋದೇ ಅಭಾವ, ಯಾನು ಇಲ್ಲ ಅಂದ್ರ ಅವನೇ ಅದರ. ಇವ ಇಲ್ಲ, ಮಾಲಕ್ ಇಲ್ಲ ಅಥವಾ ಇವ ಇಲ್ಲ, ಶಾಸ್ತ್ರಿ ಇಲ್ಲ ಅಥವಾ
ಯಾನು ಇಲ್ಲ ಅತ್ತೇವಲ್ಲ, ಯಾವುದು ಇಲ್ಲ ನೋಡ ಅದುವೇ ಪ್ರತಿಯೋಗಿ, ಯಾವುದು ಇಲ್ಲ ಅದುವೇ ಅಭಾವ. ಈ ಅನ್ಯೋನ್ಯ ಅಭಾವಕ್ಕ ಅನುಯೋಗಿ ಯಾವ್ದದ್ರಿ? ಘಟವೇ ಪ್ರತಿಯೋಗಿ ಅದ. ಘಟೋ ಇದು ಪಟೋ ಘಟೋ ನ ಅಂದಾಳಾಗ, ಪಟವು ಘಟವು ಅಲ್ಲ ಅಂದಾಳಾಗ. ಮತ್ತೆ ಇಲ್ಲಿ ಅನ್ಯೋನ್ಯ ಅಭಾವಕ್ಕ ಪ್ರತಿಯೋಗಿ ಯಾವ್ದದ್ರಿ? ಘಟವೇ ಪ್ರತಿಯೋಗಿ ಅದ. ಮತ್ತೆ ಇದು ಅಲ್ಲಿ ಅನ್ಯೋನ್ಯ ಅಭಾವ ಇರ್ತದೋ ಇಲ್ರಿ? ಇರ್ತದ. ಇರುವುದರಿಂದ ಪ್ರತಿಯೋಗಿಯೊಡನೆ ಘಟ ಪಟ ಅಂದ್ರ ಘಟ ಅಲ್ಲ. ಆ ಅಭೇದದ ಪಟದ್ದು ಘಟದ ಅಭೇದದ ನಿಷೇಧ ಮಾಡುವುದೇ ಅನ್ಯೋನ್ಯ ಅಭಾವದ. ಅಲ್ಲಿ ಆ ಅನ್ಯೋನ್ಯ ಅಭಾವಕ್ಕೆ ಪ್ರತಿಯೋಗಿ ಯಾವದ? ಘಟನೆ ಅದ. ಮತ್ತ ಅನ್ಯೋನ್ಯ ಅಭಾವನು ಅಲ್ಲಿ ಪ್ರತಿಯೋಗಿಯೊಡನೆ ಇರ್ತದ. ಅಂದ್ರ ಅಲ್ಲಿ ಅವಿರೋಧ ಇದ್ರೆ ಇರ್ತದ. ಇನ್ನ ಪ್ರತಿಯೋಗಿತ ಅವಚ್ಛೇದಕ ಧರ್ಮದೊಡನೆ ಮಾತ್ರ ಏನದ? ಅನ್ಯೋನ್ಯಬಹುದು ವಿರೋಧದ. ಈ ಪ್ರಕಾರವಾಗಿ ಲಕ್ಷಣಗಳಿಂದಲೂ ಕೂಡ ಅನ್ಯೋನ್ಯ ಭಾವಕ್ಕೆ ಪ್ರತಿಯೋಗಿಯೊಡನೆ ಅವಿರೋಧ ಮತ್ತು ಚತುರ್ವಿಧ ಸಂಸರ್ಗ ಭಾವಗಳಿಗೆ ಪ್ರತಿಯೋಗಿಯೊಡನೆ ಏನದ್ರಿ? ಚತುರ್ವಿಧ ಅಂದ್ರೆ 4 ಪ್ರಕಾರ, 4 ವಿಧವಾಗಿರ್ತಕ್ಕಂಥ ಯಾನು ಸಂಸರ್ಗ ಭಾವಗಳಿಗೆ. ಸಂಸರ್ಗ ಭಾವ ಅಂದ್ರ ಅದ್ರಾಗ 4 ಅವ ಅಂತ ತಿಳ್ಕೊಳ್ಳದೆ. ಆ 4 ಅಭಾವಗಳಿಗೆ ಏನದ್ರಿ? ಹೌದ್ರದ್ದು ಏನದ್ರಿ? ಹೌದ್ರದ್ದು ಏನ್ ಅಭೇದದು ಏನದ್ರಿ? ಆ 4 ಚತುರ್ವಿಧ ಸಂಸರ್ಗ ಭಾವಗಳಿಗೆ ತಮ್ಮ ಪ್ರತಿಯೋಗಿಯೊಡನೆ ವಿರೋಧವೇ. ಎಂದು ಅದು ಒಂದ್ ಇತ್ತಂದ್ರೆ ಮತ್ತೊಂದಲ್ಲಿ ಇರಲೇ ಇರೋದು ವಿರೋಧಿ ಅದ. ಅವು ಪರಸ್ಪರ ಅವು ವಿರೋಧಿ ಅದಾವ. ಅದು ಈಗ ಯಾವಾಗ 6ನೇ ಪ್ರಕಾಶ ಚಾಲು ಆಗ್ಯದ ಅಲ್ಲಿ ಹಿಡ್ದು ಇಲ್ಲಿ ತನ ಯಾವ ಒಂದ್ರ ಯಾಕಿರಂಗಿಲ್ಲ. ಅದರದಿಂದ ಹ್ಯಾಂಗ ವಿರೋಧ ಅದ ಮತ್ತು ಒಮ್ಮೆ ಇರ್ತಾವೋ ಇಲ್ಲೋ ಅನ್ನುವಂತ ವಿಷಯ ವಿಸ್ತಾರವಾಗಿ ಇಲ್ಲಿ ತನ ಹೊಂಟದ. ಈ ಪ್ರಕಾರವಾಗಿ ಲಕ್ಷಣಗಳಿಂದಲೂ ಕೂಡ ಅನ್ಯೋನ್ಯ ಭಾವಕ್ಕೆ ಪ್ರತಿಯೋಗಿಯೊಡನೆ ಅವಿರೋಧ ಮತ್ತು ಚತುರ್ವಿಧ ಸಂಸರ್ಗ ಭಾವಗಳಿಗೆ ಪ್ರತಿಯೋಗಿಯೊಡನೆ ವಿರೋಧವು ಸಿದ್ಧವಾಗುತ್ತದೆ. ಪರಂತು ನಿಶ್ಚಲದಾಸರು ಪ್ರಾಚೀನ ಆಚಾರ ರೀತಿಯನ್ನು ಎತ್ತಿ ಮೊದಲು ಹೇಳಿ ತದನಂತರ ಅವ್ರ್ಯಾನ್ ಹೇಳಿದರು? 4 ಸಂಸರ್ಗ ಭಾವಗಳು ತಮ್ಮಲ್ಲಿನೂ ವಿರೋಧ ಅದಾವ, ತಮ್ಮ ಪ್ರತಿಯೋಗಿಯೊಡನೆ ವಿರೋಧ ಅದಾವ. ಆದ್ರ ಆ ಅನ್ಯೋನ್ಯ ಭಾವ ಅದರಲ್ಲಿ ವಿರೋಧ ಇಲ್ಲ, ಅದು ಅವಿರೋಧವೇ ಅದ ಅಂತ ಇದು ಯಾನು 6ನೇ ಪ್ರಕಾಶದ 9ನೇ ಟೀಕಾಂಕಿ ಹೆಡ್ಡಿಂಗದಲ್ಲಿ ಪ್ರತಿಜ್ಞೆ ಮಾಡ್ಯಾರ. ಯಾರು? ಪ್ರಾಚೀನ ಆಚಾರ್ಯರು. ಇಲ್ಲಿಯೇ ಪರ್ಯಂತ ಅವರು ಹೇಳ್ಕೊಂಡು ಬಂದ್ರು, ಸಿದ್ಧ ಮಾಡಿನೂ ತೋರಿಸಿದರು. ಅದರ ಮೇಲೆ ಶ್ರೀ ಸಾಧು ನಿಶ್ಚಲದಾಸಜಿ ಅವರು ನೀವ್ಯಾನ್ ಹೇಳಿರಲ್ಲ, ಇದು ಹೇಳದ್ದು ಅನ್ಯೋನ್ಯ ಭಾವದ ಮಾತ್ರ ನಿಮ್ಮ ನವೀನರ ಗ್ರಂಥಗಳಿಂದಲೇ. ಅಲ್ಲಿ ನೀವ್ಯಾನ್ ಅವಿರೋಧ ಹೇಳಿರಲ್ಲ, ಅದು ಸಂಭವಿಸಂಗಿಲ್ಲ, ಅಲ್ಲಿ ವಿರೋಧ ಅಂತ ಹೇಳಿ ಅವ್ರ ಲೇಖಗಳ ಅನುಸಾರವಾಗಿ ಲಕ್ಷಣಗಳ ಮಾಡಿನೂ ಕುಂಡ್ರಿಸಿದರು. ಕುಂಡ್ರಿಸಿ ಈಗ ಹೇಳ್ತಾರ, ಪರಂತು ನವೀನರದಾಗಲಿ ಈ ಪ್ರಾಚೀನರದಾಗಲಿ ಏನ್ ಹೇಳಿಕೆ ಅದಲ್ಲ, ಪರಂತು ಗ್ರಂಥಕಾರರ ಸಮಗ್ರ ಲೇಖಗಳು ಸ್ಥೂಲ ದೃಷ್ಟಿಯಿಂದಲೇ ಇರುತ್ತವೆ. ಅವ್ರ ಅನುಸಾರವಾಗಿ ಇದು ಮಾಡುದಂದ್ರ ಇದು ಸ್ಥೂಲ ದೃಷ್ಟಿಯಿಂದಲೇ ಇರುತ್ತದೆ, ವಿವೇಕ ದೃಷ್ಟಿಯಿಂದ ಇರುವುದಿಲ್ಲ. ಸಾರಾಸಾರ್ ವಿಚಾರ ದೃಷ್ಟಿಯಿಂದ ಇದು ಹ್ಯಾಂಗದ ಹಂಗ ತಿಳ್ಕೊಳ್ಳುವ ದೃಷ್ಟಿಯಿಂದ ಇದು ಇಲ್ಲ. ಅಂದ್ರೆ ಸ್ಥೂಲ ದೃಷ್ಟಿಯಿಂದ ಅದ. ಯಾಕೆಂದರೆ ಎಷ್ಟು ಚಂದ ಎಲ್ಲ ಹೇಳಿರಿ, ಕುಂಡ್ರಿಸಿನೂ ಕೊಟ್ಟಿರಿ, ಮತ್ತದು ಹೇಳಿ ಇದು ಪರಂತು ಅಂದ್ರ ಅಟ್ಟೆಲ್ಲ ಹೇಳುದ್ಯಾನೈತ್ರಿ?
ಪರಂತು ಇದು ಸ್ಥೂಲ ದೃಷ್ಟಿಯಿಂದ ಕೂತು ಕರೆ ಸಾರ ವಿವೇಕಿಗಳ ವಿಚಾರ ಮಾಡಿ ನೋಡಿದ್ರ ಆ ದೃಷ್ಟಿಯಿಂದ ಇದು ಕುಂಡಿರ್ತದೇನಂದ್ರ ಇಲ್ಲ ಅಂದ್ರೆ ಹ್ಯಾಂಗ್ ಕುಂಡ್ರಂಗಿಲ್ಲ ಯಾಕೆ ಕುಂಡ್ರಂಗಿಲ್ಲ ಅನ್ನೋ ಮಾತನ್ನ ಮುಂದೆ ಹೇಳ್ತಾರ ಅವರು. ವಿವೇಕ ದೃಷ್ಟಿಯಿಂದ ಇರುವುದಿಲ್ಲ. ಯಾಕೆಂದರೆ ವಾಸ್ತವದಲ್ಲಿ ಯಾವ ಪ್ರಕಾರವಾಗಿ ಅತ್ಯಂತಿಕ ಭಾವಕ್ಕೆ ತನ್ನ ಪ್ರತಿಯೋಗಿಯೊಡನೆ ವಿರೋಧವಿರುವುದು, ಅದೇ ಪ್ರಕಾರವಾಗಿ ಅನ್ಯೋನ್ಯ ಭಾವಕ್ಕೂ ಕೂಡ ತನ್ನ ಪ್ರತಿಯೋಗಿಯೊಡನೆ ವಿರೋಧವೇ ಇರುತ್ತದೆ. ಹೆಂಗ ಅತ್ಯಂತಿಕ ಭಾವಕ್ಕ ತನ್ನ ಪ್ರತಿಯೋಗಿಯೊಡನೆ ವಿರೋಧದ, ಅತ್ಯಂತಿಕ ಭಾವಕ್ಕ ಯಾದರೊಡನೆ ತನ್ನ ಪ್ರತಿಯೋಗಿಯೊಡನೆ. ಅತ್ಯಂತಿಕ ಭಾವ ಅತ್ಯಂತಿಕ ಭಾವಕ್ಕ ವಿಷಯವಾಗಿರ್ತಕ್ಕಂಥ ಯಾವ ಪ್ರತಿಯೋಗಿ ಅದಲ್ಲ ಅದು ಒಂದೇ ಠಾವದಲ್ಲಿ ಒಂದೇ ಸ್ಥಾನದಲ್ಲಿ ಇರ್ತಾವೋ ಇಲ್ಲೋ? ಇರಂಗಿಲ್ಲ, ವಿರೋಧ ಇರ್ತದ. ಯಾಕಂದ್ರೆ ಅದು ಇರ್ತದ್ರಿ. ಈಗ ನೋಡು, ಒಂದೇ ಅಂದ್ರೆ ಒಂದೇ ಸ್ಥಾನದಲ್ಲಿ ಅಂದ್ರೆ ಒಂದೇ ಅಧಿಕರಣದಲ್ಲಿ. ಈ ಮನಿ ಮುಂದ ಕಟ್ಟಿ ಮ್ಯಾಲ ಆ ಮನಿ ಮಾಲಕ ಹಾನನು ಇಲ್ಲನು ಒಂದೇ ಕಟ್ಟಿ ಮ್ಯಾಲ ಒಂದೇ ಕಾಲದಲ್ಲಿ ಅವ ಹಾನನು ಇಲ್ಲನು ಹಿಂಗ ಸಂಭವಿಸ್ತದೇನೋ? ಸಂಭವಿಸುದಿಲ್ರಿ, ಎರಡು ಒಮ್ಮೆ ಸಂಭವಿಸುದಿಲ್ರಿ. ಒಂದೇ ಕಾಲದಲ್ಲಿ ಒಂದೇ ಅಧಿಕರಣದಲ್ಲಿ ಒಂದೇ ಕಾಲದಲ್ಲಿ ಒಂದೇ ಅನುಯೋಗಿಯ ಭಾವ ಅಭಾವಗಳ ಸಂಭವಿಸಂಗಿಲ್ಲ. ಆ ಅತ್ಯಂತಿಕ ಭಾವಕ್ಕ ನೀ ಯಾಕ ಅವ ಇದ್ದಲ್ಲಿ ಇರಂಗಿಲ್ಲ ಅಂತ ಕೇಳಿದ್ರ ಅತ್ಯಂತಿಕ ಭಾವ ಹೇಳ್ತದ ಅವಂದು ನಂದು ವಿರೋಧದ. ವಿರೋಧದ. ಯಾಕಂದ್ರ ನಾ ಅತ್ಯಂತಿಕ ಭಾವಿ ಎಲ್ಲಿ ಇರ್ತ ಅಲ್ಲಿ ಮಾತ್ರ ಅವ ಇರಂಗಿಲ್ಲ. ಅದು ಹೆಂಗ ಎಲ್ಲಿ ಅಂದ್ರೆ ವಾಯು ರೂಪಂ ನಾಸ್ತಿ, ವಾಯುವಿನಲ್ಲಿ ರೂಪದ್ದು ಇಲ್ಲ. ಯಾವಾಗಿಲ್ರಿ? ಎಂದೂ ಇಲ್ಲ ಅಂದ್ರೆ ಅತ್ಯಂತಿಕ ಭಾವ. ಯಾವಾಗಾರ ಒಮ್ಮೆ ಇರ್ತದ ಒಮ್ಮೆ ಇರಂಗಿಲ್ಲ ಅಂದ್ರೆ ಅದು ಅಭಾವ ಬೇರೆ ಅದ. ಮತ್ತ ಮೊದಲು ಇದ್ದಿತ್ತಲ್ಲ ಈಗ ಇರ್ತಂದ್ರ ಆ ಅಭಾವ ಬೇರೆನೇ ಅದ. ಮೊದಲು ಇತ್ರಿ ಈಗಿಲ್ಲ ಅಂದ್ರೆ ಈ ಅಭಾವ ಬೇರೆನೇ ಅದ. ಬರೀ ಅತ್ಯಂತಿಕ ಅಭಾವ ಏನತ್ತದ ಅದು ಎಂದೂ ಅಲ್ಲಿ ಅದು ಎಲ್ಲಿ ಇರಂಗಿಲ್ಲ ಅಲ್ಲಿ ನಾ ಇರ್ತೀನೋ ಅದರದ್ದು ನಮ್ದು ವಿರೋಧ ಅಂತ. ಎಲ್ಲಿ ಅಂದ್ರೆ ವಾಯುವಿನಲ್ಲಿ ರೂಪದ್ ಹೆಂಗದ ಇರಂಗಿಲ್ಲ. ಅಲ್ಲಿ ಯಾವುದು ಅತ್ಯಂತಿಕ ಭಾವ ಅಲ್ಲಿ ನಾ ಇದ್ದೀನತ್ತದ. ಯಾಕಂದ್ರೆ ಎಂದೂ ರೂಪ ವಾಯುವಿನಲ್ಲಿ ಇರಂಗಿಲ್ಲ, ಅಲ್ಲಿ ಅತ್ಯಂತಿಕ ಭಾವ. ಅದಕ್ಕೆ ವಿರೋಧಿ ಅದ. ಅಂದ್ರೆ ಅತ್ಯಂತಿಕ ಭಾವ ಇತ್ತಂದ್ರೆ ಅದ್ರ ಪ್ರತಿಯೋಗಿ ಇರಂಗಿಲ್ಲ, ಪ್ರತಿಯೋಗಿ ಇತ್ತಂದ್ರೆ ಅತ್ಯಂತಿಕ ಭಾವ ಇರುವುದಿಲ್ಲ. ಅದು ಹೆಂಗ ಇರುವುದಿಲ್ಲವೋ ಅದು ಅತ್ಯಂತಿಕ ಭಾವ ಅಲ್ಲಿ ಪ್ರತಿಯೋಗಿ ಇದ್ದಲ್ಲಿ ಹಂಗ ಇರುವುದಿಲ್ಲವೋ ಹಂಗ ಅನ್ಯೋನ್ಯ ಭಾವನು ಮುಂದೆ ತಿಳಿಸವ್ರದಾರ. ನೋಡ್ರಿ ಶಾಂತ ಮಹಾರಾಜರ ಟೈಮ್ ಇದ್ರದ್ದು ನನಗ್ ಗೊತ್ತಾಗಲ್ದಿಂದ ಇದೊಂದು ಬೇರೆ ಇದು ಹಿಡಿತು. ಆಗ್ಯದ್ರಿಪ್ಪ 8 ಆಗಿ 4 ಮಿನಿಟ್ ಆಗ್ಯದ್ರಿಪ್ಪ ರೀ. ಮತ್ತ ಅದ್ ಮುಂದೆ ಚಾಲೋಗ್ಲಿಕ್ ಹೋಗಿರ್ತದ. ಹಾ ರೀಪ್ಪ. ಮತ್ತ ಅವರು ಇನ್ನ ಸಣ್ಣ ಮೊಬೈಲ್ದವ್ರಿಗೆ ಹಂಗ ಮತ್ತ ಫೋನ್ ಹಚ್ಚಿ ಹೇಳ್ಬೇಕಾಗ್ತದೆ. ಇವತ್ತ ವಿಷಯ ಇದ್ರ ಮೇಲೆ ಸಣ್ಣ ಮೊಬೈಲ್ದವ್ರು ಬಕ್ಕಳ ಮಂದಿ ನಿತ್ರು. ಒಂದ್ ಸಣ್ಣ ಮೊಬೈಲ್ ಹತ್ತಿಕ್ ಇಡ್ಬೇಕಾಗ್ತದ್ರಿಪ್ಪ. ನೋಡನ್ರಿ ಹಂಗಲ್ಲ ಅವ್ರಿಗೆ ಇಲ್ಲ ಕೆಲವೊಬ್ರಿಗೆ ಇನ್ನ ಅದು ಲಿಂಕ್ ನನಗ್ ಬಿಡ್ಲಕ್ ಬಂದಿಲ್ಲ. ಇನ್ನ ಕೆಲವೊಬ್ರಿಗೆ ಬಿಡ್ಬೇಕಾಗ್ತದ್ರಿ ಅದು. ಅಲ್ಲಿ ನಾಳೆ ಬಿಡನ್ರಿಪ್ಪ ರೀ. ಮತ್ತ ನಾವು ಮಂದಿ ಬಿಟ್ಟಿದ್ದೇರಿ, ಜಾಯಿನ್ ಆಗ್ಯಾರ್ರಿ. ಅದೇ ಆಯ್ತು ಖರೆ. ಈಗ ನಮಗ್ ಮೊದಲ್ ದಿನ ಇರೋವ್ರಿ ಇಲ್ಲಲ್ಲ, ಇರೋರು ಇಲ್ರಿ. ಆ ಸಣ್ಣ ಮೊಬೈಲ್ದವ್ರು ಅವರೆಲ್ಲ ಕಳ್ಕೊಂಡ್ರಿ ಈಗ. ರೀ ಹೇಳನ್ರಿ ಅವ್ರಿಗೆ ಮತ್ತೊಂದು ಮೊಬೈಲ್ ಒಂದು ಸಜ್ಜು ಮಾಡನ್ರಿ. ಅದ್ರ ವ್ಯವಸ್ಥೆ ಹೆಂಗ್ ಮಾಡ್ತೀರಿ ಸ್ವಲ್ಪ ನೀವು ಅದರದ ಲಕ್ಷ್ಯ ಕೊಡ. ನನಗೇನ್ ಅಷ್ಟೊಂದು ಅದ್ರಾಗ ತಿಳಿಲ್ಲ. ಇರ್ಲಿ, ಮತ್ತೆ ನಾಳೆ ದಿವಸ ಈ ಯಾವ ಅತ್ಯಂತಿಕ ಭಾವ ಮತ್ತು ಅನ್ಯೋನ್ಯ ಭಾವ ವಿಷಯಕವಾಗಿ ನಾವು ನೀವೆಲ್ಲ ಕೇಳಿ ಧನ್ಯರಾಗೋಣ ಅನ್ನತಕ್ಕಂಥ ಈ ವಾಗ್ರೂಪ ಸೇವೆಯನ್ನು ಶ್ರೀ ಸದ್ಗುರುನಾಥ ಶ್ರೀ ಸಿದ್ಧಾರೂಢ ಹಾಗೂ ಸಹಜಾನಂದಪ್ಪಾಜಿ ಅವರ ಶ್ರೀಪಾದದಲ್ಲಿ ಅರ್ಪಿಸಿ ವಿರಾಮವನ್ನು ಕೊಡುತ್ತೇನೆ. ಹರಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಸನೋ ಭವತು ಸನೋ ಭುನಕ್ತು ಸವಿ
तेजस्विनावधीतमस्तु मा विद्विषावहै ओम शांति शांति शांति। श्री सद्गुरुनाथ महाराज की जय। सकल साधु संत महाराज की जय। सिद्धारूढ़ गुरुनाथ। ओम नमः शिवाय।